ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗುತ್ತೆ ಬರ್ರಿ. ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ್ ಶೇರ ಕಮೆಂಟ್ ಮಾಡುವ ಒಂದು ಧೈರ್ಯ, ನಿಮ್ಮ ಧೈರ್ಯ ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತೈತೆ. ಯಾರ ಗರ್ದಿಗಮ್ಮತ್ನಾಗ ಯಾರ ಬಗ್ಗೆನೂ ನಾವು ವರದಿ ಮಾಡಿದ್ರೆ ದಾಖಲೆ ಇಲ್ಲದೆ ಮಾಡಿರೋದಿಲ್ಲ ನಾವು. ಆದರೆ ಇವತ್ತು ನನ್ನ ವೀಕ್ಷಕರ ಬಿಣ್ದಾಸಾಗಿ ಕಮೆಂಟ್ ಮಾಡತ್ತಾರ, ಇವತ್ತು ಲೈಕ್ ಮಾಡತ್ತಾರ, ಶೇರ್ ಮಾಡತ್ತಾರ. ಅದು ಭಾಳ ನನಗೆ ಖುಷಿ ಅನ್ನಿಸ್ತೈತೆ. 6 ವರ್ಷದಿಂದ ಪ್ರಾರಂಭ ಆದಂಥ ಈ ಒಂದು ವಾಹಿನಿ ಇವತ್ತು 1,42,000 ಜನ ಇವತ್ತು ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗಿದ್ದಾರೆ. 20,000 ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಪ್ರತಿ ದಿವಸ ಯಾವುದೇ ಎಪಿಸೋಡ್ ಮಾಡಿದ್ರೂ ಇವತ್ತು ರಾಜಕಾರಣ ಹೊರತುಪಡಿಸಿ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಒಂದು ಸ್ಪೋರ್ಟ್ಸ್ ಇರಲಿ, ಯಾವುದೇ ಒಂದು ವಿಷಯ ನಾವು ಪ್ರಸಾರ ಮಾಡಿಗುಡ್ದನ ಶೇರ ಲೈಕ ಮಾಡಿ ಅದನ್ನು ಆ ಒಂದು ಆಸಕ್ತಿ ಇದ್ದಂಥ ಎಲ್ಲ ವೀಕ್ಷಕರು ನನ್ನ ವಾಹಿನಿಗೆ ಅದಾರ. ಮೊದಲು ಥೋಡೆ ಜನ ಕಮೆಂಟ್ ಮಾಡ್ತಿದ್ರ, ನಾವು ಯಾವುದೇ ಒಂದು ತನಿಖಾ ವರದಿ ಮಾಡಿದ ಮ್ಯಾಗ ಮುಂದೆ ನೀವು ಏನು ಮಾಡಿದ್ದೀರಿ, ಏನು ಮಾಡತ್ತೀರಿ ಅಂತ ಹಿಂಗೆ ಕಮೆಂಟ್ ಮಾಡ್ತಿದ್ರು. ಆದರೆ ಅವ್ರು ಮಾಡುವ ಕೆಲಸನೂ ಈಗ ನಾವು ಮಾಡತ್ತೇವೆ. ಯಾಕಂದ್ರೆ ನನ್ನದೇ ಆದಂಥ ಒಂದು ಈ ನ್ಯಾಯಾಂಗ ತಂಡ ಅಂದ್ರೆ ಒಂದು ಲೀಗಲ್ ಟೀಮ್ ಗರ್ದಿಗಮ್ಮತ್ಗೆ ಐತಿ. ಆಮ್ಯಾಗ ಬೆಂಗಳೂರಿಗೆ ಯಾವುದೇ ಇಲಾಖೆ ಮೇಲೆ ನಾವೊಂದು ಬೆಳಕು ಚೆಲ್ಲಿದ್ವು ಅಂದ್ರೆ ಅಲ್ಲಿ ಏನಾದರೂ ಅನ್ಯಾಯ ಅಥವಾ ಭ್ರಷ್ಟಾಚಾರ ಆಗಿತ್ತಂದ್ರೆ ಆ ಇಲಾಖೆಯ ಮುಖ್ಯಸ್ಥರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆನೂ ಗರ್ದಿಗಮ್ಮತ್ ಮಾಡೈತೆ. ಲೋಕಾಯುಕ್ತಕ್ಕೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡೈತೆ. ರಾಜಕಾರಣಿಗಳು ಏನೇ ತಪ್ಪು ಮಾಡಿದ್ರೂ ಅದನ್ನು ಯಾರಿಗೆ ನಾವು ಮುಟ್ಟಿಸ್ಬೇಕು ಅನ್ನೋದಕ್ಕೂ ಒಂದು ಟೀಮ್ ತಯಾರು ಮಾಡೈತೆ. ಈಗಾಗಲೇ ಆ ಕೆಲಸ ಚಾಲೂ ಆಗೈತೆ. ಆದರೆ ಇವತ್ತಿಗೆ ನನಗೊಂದು ಕೊರತೆ ಕಾಡ್ತಿತ್ತು. ಇಷ್ಟೆಲ್ಲ ನಾವು ಎಪಿಸೋಡ್ ಮಾಡಿದರೂ ಜಿಲ್ಲಾಡಳಿತ ಏನು ಮಾಡತೈತೆ ಅಂತ ಎಲ್ಲೋ ಒಂದು ಕಡೆ ಕೊರಗಿತ್ತು ನನಗೆ. ಆದರೆ ಇವತ್ತು ಆ ಕೊರಗ ನಿವಾರಣೆ ಆಗೈತೆ ನನಗೆ. ಯಾಕಂದ್ರೆ ಬೆಳಗಾವಿಯ ಜಿಲ್ಲಾಧಿಕಾರಿ ಆದಂಥ ಮೊಹಮ್ಮದ್ ರೋಷನ್ ಅವ್ರನ್ನ ಇವತ್ತು ನಾನು ಸುಮಾರು ಒಂದು 45 ನಿಮಿಷಕ್ಕಿಂತ ಹೆಚ್ಚು ಅವ್ರ ಜೊತೆ ನಾನು ಜಿಲ್ಲೆಯ ರಾಜಕಾರಣ, ಆಡಳಿತ, ಈ ಅಧಿಕಾರಿಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ನೆಲಗಳ್ಳತನದ ಬಗ್ಗೆ, ಒಂದು ಈ ಗೆಜೆಟ್ಗಳ ಬಗ್ಗೆ ಏನು ನಡೆದೈತಿ, ಪೊಲೀಸ್ ಇಲಾಖೆ ಬಂತು, ಆರೋಗ್ಯ ಇಲಾಖೆ ಬಂತು, ನೀರಾವರಿ ನಿಗಮ ಬಂತು, ಅನೇಕ ಇಲಾಖೆ ಬಗ್ಗೆ ನಾನು ಸುಮಾರು ಒಂದು 45 ನಿಮಿಷ ಅವ್ರಿಗೆ ನಾನು ಸಮಾಧಾನ ಶಾಂತಚಿತ್ತವಾಗಿ ಹೇಳಿ ನಾನು ಪರಿಚಯ ಮಾಡ್ಕೊಳ್ಳೋತ್ನಾಗ ಹೇಳ್ಬಿಡ್ದಾನೆ, ಹೇಳ್ರಿ ನಿಮ್ಮ ವಾಹಿನಿ ನಾನು ನೋಡ್ತೀನಿ ಪಾಟೀಲ್ರಿ ಅಂತಂದ್ರೆ ಭಾಳ ಖುಷಿ ಅನಿಸ್ತ. ಒಬ್ಬರು ಜಿಲ್ಲಾಧಿಕಾರಿ ನಾನು ವಾಹಿನಿ ನೋಡಿ ಅನೇಕ ನಿಮ್ಮ ವಾಹಿನಿ ಒಳಗೆ ಬಂದಂಥ ವಿಷಯಗಳನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದನಂತ ಕೆಲವೊಂದು ನೆನಪು ಮಾಡಿ ಕೊಟ್ಟರು. ಅವರು ಭಾಳ ಖುಷಿ ಅನಿಸ್ತು ನನಗೆ. ಆದರೆ ಈ ಮೊಹಮ್ಮದ್ ರೋಷನ್ ಅವರ 2015 ಬ್ಯಾಚ್ ತೆಲಂಗಾಣದವ್ರ ಮೂಲ ಕರ್ನಾಟಕ ಕೆಡರ. ಅವರ ಕುಟುಂಬ ಒಂದು ಒಳ್ಳೆಯ ಈ ಒಂದು IAS IPS ಒಂದು ಉನ್ನತ ಹುದ್ದೆಯಲ್ಲಿದ್ದಂಥ ಒಂದು ಕುಟುಂಬ. ಇವತ್ತವರ ಯಾವುದೇ ಇವತ್ತು ಜಾತ್ಯತೀತ ಮನುಷ್ಯ, ಮುಸಲ್ಮಾನರಾದರೂ ಅವರು ಗಣಪತಿ ಪೂಜೆ ಮಾಡ್ತಾರೆ. ಮರಾಠಿಗರ ಜೊತೆ ಅವ್ರಿಗೆ ಏನೋ ಸಮಸ್ಯೆ ಬಂದಾಗ ಮರಾಠಿಗರಂತೆ ಅವರ ದಾತಾಗತ್ಯಕ್ಕೆ ವರ್ತಿಸ್ತಾರೆ. ಅಂದರೆ ಯಾವ ಒಂದು ಜನ ಅಲ್ಲಿ ಏನು ಕೇಳಬೇಕಾಗಿರ್ತೈತಲ್ಲ ಸಮಾಧಾನದಿಂದ, ಶಾಂತಚಿತ್ತದಿಂದ ಕುಂತ ಎಲ್ಲ ಕೇಳ್ತಾರೆ, ಅದಕ್ಕೆ ಪರಿಹಾರವೂ ಹೇಳ್ತಾರೆ. ಮತ್ತು ಒಟ್ಟಾರೆ ಅದನ್ನು ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ತನಕ ಅವ್ರ ಸೌಡು ಇರುವುದಿಲ್ಲ. ಇವತ್ತು 2 ವರ್ಷದಿಂದ ಬೆಳಗಾವಿಯನ್ನು ತಮ್ಮ ಕಂಟ್ರೋಲ್ದಾಗ ಮೊಹಮ್ಮದ್ ರೋಷನ್ ಅವ್ರು ಇಟ್ಕೊಂಡಾರ. ಯಾಕಂದ್ರೆ ಇವತ್ತು ಅನೇಕ ಕಡೆ ಅವರು ಇವತ್ತು MD ಹೆಸ್ಕಾಮ್ದಾಗ ಕೆಲಸ ಮಾಡಿದಾರು, CO ಹಾವೇರಿ ಉತ್ತರ ಕನ್ನಡದಾಗ CO ಆಗಿ ಮಾಡಿದಾರು, ಸಹಾಯಕ ಕಾರ್ಯದರ್ಶಿ ಗ್ರಾಮೀಣ ಇದು ಜಲಸಂಪನ್ಮೂಲದ ಅಲ್ಲಿ ಮಾಡಿದ್ದಾರೆ. ಆದರೆ ಅವರು ಒಟ್ಟಾರೆ ಇನ್ನೂ 37 ವರ್ಷದ ಯುವಕ, ಮುಖ್ಯ ಕಾರ್ಯದರ್ಶಿ ಹುದ್ದೆಯವ್ರಿಗೆ ಹೋಗ್ಬೋದು. ಆದರೆ ಇವತ್ತಿನ ಒಂದು ಅವರ ಒಂದು ಚರ್ಚೆ ಒಂದು ಹೊಸ ದಿಕ್ಕಿಗೆ ಜಿಲ್ಲೆಯನ್ನು ಒಯ್ತೈತೆ ಅನ್ನಿಸ್ತದೆ. ಯಾಕಂದರೆ ಈ ರಾಜಕಾರಣಿಗಳು ಏನೇನು ಮಾಡತ್ತಾರೆ, ಯಾವ್ಯಾವೆಲ್ಲಿ ಏನು ಮಾಡತ್ತಾರೆ ಎಲ್ಲ ಎಳೆಯಾಗಿ ಅವ್ರ ಮುಂದೆ ಇಟ್ಟಿದ್ದಾನೆ. ಅವರ ನನ್ನ ಮಾತು ಕೇಳಿ ಅವ್ರು ಒಂದು ನಮೂನಿ ಖುಷಿ ಆದ್ರೆ, ಇಲ್ಲ ನೀವು ಹೇಳಬೇಕಿದನ್ನು, ನಾವು ನಿಮ್ಮ ಕೆಲಸ ಮಾಡ್ತೀವಿ, ನಮಗೆ ಗೊತ್ತಿಲ್ಲದಂಥ ವಿಷಯಗಳು ನೀವು
ನಮ್ಮ ನದರಿಗೆ ತರಬೇಕು. ನಾವು ಅದನ್ನು ಯಾರೇ ಇದ್ರೂ ನಾವು ಅದನ್ನು ತನಿಖೆ ಮಾಡ್ತೀವಿ. ಒಂದು ಸಮಾಜದ, ನಾನು ಸರ್ಕಾರದ ನೌಕರ, ನಾನು ಅದನ್ನು ಸರ್ಕಾರಕ್ಕೆ ಮೋಸ ಮಾಡೋದಿಲ್ಲ, ಜನರಿಗೆ ಮೋಸ ಮಾಡೋದಿಲ್ಲ, ಅದನ್ನು ನಾನು ವ್ಯವಸ್ಥಿತವಾಗಿ ಅವ್ರ ಮ್ಯಾಗ ಕ್ರಮ ತಗೋತೇನೆ ಅಂತಂದರು. ಅನೇಕ ಅಧಿಕಾರಿಗಳ ಬಗ್ಗೆ, ಜಿಲ್ಲೆಯ ಅನೇಕ ಅಧಿಕಾರಿಗಳು ಇವತ್ತು ಲಕ್ಷ ಅಲ್ಲ ಕೋಟಿಗಟ್ಟಲೆ ದುಡ್ಡು ಲಂಚ ಕೇಳತ್ತಾರ. ಅವ್ರ ಮ್ಯಾಗ ಏನು ಕ್ರಮ ತೊಗೊಂಡ್ರಿ? ಪೊಲೀಸ್ ಇಲಾಖೆ ಮ್ಯಾಗ ಕೆಲವೊಂದು ಅಧಿಕಾರಿಗಳ ಮ್ಯಾಗ ಏನು ತೊಗೊಂಡ್ರಿ? ಭಾಳ ದಿವಸದಿಂದ ಇಲ್ಲ ಅಧಿಕಾರಿಗಳ ಒಕ್ಕೊಂದು ಕುಂತಾರ, ಜೆಂಡಾ ಹೊಡ್ಕೊಂಡು ಕುಂತಾರ. ಅದನ್ನ ಎಲ್ಲ 45 ನಿಮಿಷದಾಗ ನನ್ನ 6 ವರ್ಷ ಎಪಿಸೋಡ್ಗಳ ಎಲ್ಲ ಮಾಹಿತಿಯನ್ನು ಅವ್ರ ಮುಂದೆ ತೆಗೆದಿಟ್ನಿ. ಭಾಳ ಖುಷಿಯಿಂದ ಸ್ವೀಕಾರ ಮಾಡಿದರು. ಅನೇಕನ್ನ ಅವ್ರ ಕಂಪ್ಯೂಟರ್ ಮೈಂಡ್ದಾಗ ಇಟ್ಕೊಂಡ್ರು. ಸ್ವಲ್ಪ ದಿವಸದಾಗ ನಾ ಎಲ್ಲ ಇದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ, ಕ್ರಮ ತಗೋತೀನಿ. ನಾನು ಒಬ್ಬ ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಕುಂತೇನೆ. ನಾನು ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಮಾಡ್ತೇನೆ ಅನ್ನೋ ಅಂಥ ಮಾತುಗಳ ಅವರ ಸಮಾಧಾನದಿಂದ ನನ್ನ ಎಲ್ಲ ಒಂದು ಅಂದರೆ ನನ್ನ ವೈಯಕ್ತಿಕಂತೂ ಏನೂ ಇರಲಿಲ್ಲ. ಈ ಸಮಾಜದೊಳಗೆ ನಮ್ಮಿಂದ ಆರಿಸೋದಂಥ ರಾಜಕಾರಣಿಗಳ, ಇವತ್ತು ನಮ್ಮ ಕೆಲಸ ಮಾಡುವಂಥ ಸರ್ಕಾರಿ ನೌಕರರ ಇವತ್ತು ಏನು ಮಾಡತ್ತಾರೆ ಎಳೆ ಎಳೆಯಾಗಿ ಬಿಚ್ಚಿಟ್ಟದ್ದು ಭಾಳ ಸಮಾಧಾನದಿಂದ ಕೇಳಿದ್ಕೆ ಭಾಳ ಖುಷಿ ಅನ್ನಿಸ್ತು. ಅದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಹಂಚ್ಕೊಂಡನು. ಅಂದ್ರೆ ಒಂದು ಯಾವುದೇ ವಿಷಯವನ್ನು ನಾವು ಇವತ್ತು ಯಾರನ್ನೂ ಬಿಡೋದಿಲ್ಲ. ಯಾವುದೇ ಅಧಿಕಾರಿ ಇರಲಿ, ರಾಜಕಾರಣಿ ಇರಲಿ, ಸಂಬಂಧಪಟ್ಟವರಿಗೆ ನಾವು ಮುಟ್ಟಿಸ್ತೇವೆ. ಅದನ್ನು ಇವತ್ತು ಮುಟ್ಟಿಸಿದ್ದನ್ನು ನಿಮ್ಮ ಮುಂದೆ, ನನ್ನ ವೀಕ್ಷಕರ ಮುಂದೆ ಹೇಳ್ಕೋಬೇಕು ಅನ್ನೋದಕ್ಕೆ ನಾನು ಹೇಳ್ಕೊಂಡೇನೆ. ಅದರ ಕಮೆಂಟ್ ಮಾಡೋರಿಗೆ ಹೇಳ್ತೇನೆ, ನನಗಷ್ಟೂ ನಿಮ್ಮದೇ ಜವಾಬ್ದಾರಿ ಇರ್ತೈತೆ. ದಯಮಾಡಿ ನೀವೇನು ಮಾಡತ್ತಾರೆ ಅನ್ಬೇಡ್ರಿ, ನಿಮ್ಮದು ಪಾತ್ರ ಇರ್ತೈತೆ. ಆದ್ರೆ ಅನೇಕ ವಿಚಾರಗಳನ್ನು ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ವಿಚಾರಗಳು ಹೇಳಿದಾಗ ಸಮಾಧಾನದಿಂದ ಕೇಳಿದ್ದ ನೋಡಿ ಖುಷಿ ಆಯಿತು. ಒಟ್ಟಾರೆ ಮುಂದಿನ ದಿನಮಾನದಾಗ ಇನ್ನೂ ಗರ್ದಿ ಗಮ್ಮತ್ತ ಹೆಚ್ಚು ಶಕ್ತಿಶಾಲಿಯಾಗಿ ಅನೇಕ ಒಂದು ಯಾವುದೇ ಈ ರಾಜ್ಯದಾಗ ಬರಲಾರ್ದಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.